Good morning. Welcome to the class. So ನಾನು ಇವತ್ತು ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ. ಸೊ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಕಮ್ ಬ್ಯಾಕ್ ಟು ವಾಟ್ ಯು ಮೀನ್ ಬೈ ದ ಫೈನಾನ್ಷಿಯಲ್ ಮಾರ್ಕೆಟ್. ಏನು ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅಂತ. ಮಾರ್ಕೆಟ್ ಅಂದರೆ ವೀನೋ ಇಟ್ಸ್ ಎ ಪ್ಲೇಸ್ ವೇರ್ ವಿ ಬೈ ಆ್ಯಂಡ್ ಸೆಲ್. ಎಲ್ಲಿ ಹೋಗಿ ಪರ್ಚೇಸ್ ಮಾಡ್ತೇವೆ, ಸೇಲ್ ಮಾಡ್ತೇವೆ, ಅದನ್ನೆಲ್ಲ ನಾವು ಮಾರ್ಕೆಟ್ ಅಂತ ಹೇಳ್ತೇವೆ. ವೆಜಿಟೇಬಲ್ಸ್ ಮಾರ್ಕೆಟ್ ಇದೆ, ಬಟ್ ಇಲ್ಲಿ ನಾನು ಮಾತಾಡ್ತಾ ಇರೋದು ಫೈನಾನ್ಷಿಯಲ್ ಮಾರ್ಕೆಟ್. So financial market is a place where funds are raised against the issue of instrument or securities ಅಂತ. ಎಲ್ಲಿ ಫಂಡ್ಸ್ನ ರೈಸ್ ಮಾಡ್ತಾರೆ, ಮಾರ್ಕೆಟ್ ಇಸ್ ಅ ಪ್ಲೇಸ್ ವೇರ್ ಫಂಡ್ಸ್ ಆರ್ ರೈಸ್ಡ್ ಎಗೇನೆಸ್ಟ್ ದ ಇಶ್ಯೂ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ಬೋದು ಅಲ್ಲ. ಅಥವಾ ಎಲ್ಲಿ ದುಡ್ಡು, ಎಲ್ಲಿ ವಿ ಆರ್ ಗೋಯಿಂಗ್ ಟು ಬಾಟ್ ಆ್ಯಂಡ್ ಸೇಲ್ ದ ಮನಿ ಫಂಡ್ಸ್, that place we call it as a financial market. So Licoreis, he defines a financial market as organized institutional structure or a mechanism for creating and exchange of financial assets. So it is an organized institutional structure. Insurance, ಈಗ ಇನ್ಶೂರೆನ್ಸ್ ಕಂಪ್ನೀಸ್ ಇದೆ, ಬ್ಯಾಂಕ್ ಇದೆ, ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇದೆ, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ, ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಓಕೆ, ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಆರ್ ಎ ಮೆಕಾನಿಸಮ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಸೊ ಏನಕ್ಕೆ ಈ ಸ್ಟ್ರಕ್ಚರ್ ಅಂತಂದರೆ ಮೆಕಾನಿಸಮ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಅಸೆಟ್. ಬ್ಯಾಂಕ್ ಏನು ಮಾಡುತ್ತೆ, ಫಂಡ್ನ ನಾವು ಹೋಗಿ ಬ್ಯಾಂಕಲ್ಲೇ ನಾವು ದುಡ್ಡು ಇಡುವಂಥದ್ದು. ಎಫ್ ಡಿ ಇಡ್ತೀವಿ, ಆರ್ ಡಿ ಇಡ್ತೀವಿ, ಸೇವಿಂಗ್ ಬ್ಯಾಂಕ್ ಕೊಡಿದೆ. ಇನ್ಶೂರೆನ್ಸ್ ಕಂಪ್ನೀಸ್ ಬೈ ಸೆಲ್ಲಿಂಗ್ ದ ಪಾಲಿಸೀಸ್ ದೇ ವಿಲ್ ಕಲೆಕ್ಟ್ ದ ಮನಿ. ಮ್ಯೂಚುವಲ್ ಫಂಡ್ ಆಲ್ಸೋ ದೇ ವಿಲ್ ಕಲೆಕ್ಟ್ ದ ಮನಿ. ಓಕೆ, ಪೋಸ್ಟ್ ಆಫೀಸ್ ಆಲ್ಸೋ ದಿ ವಿಲ್ ಕಲೆಕ್ಟ್ ದ ಮನಿ. ನಾನೇನೆಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದೆಲ್ಲ ಕೂಡ ದೋಸ್ ಆರ್ ದ ಇನ್ಸ್ಟ್ರೂಮೆಂಟ್ ವೈ ವಿ ಗೋ ಆ್ಯಂಡ್ ಕೀಪ್ ದ ಮನಿ, ಪಿ ಪಿ ಎಫ್. ಓಕೆ, ಸೊ ಈ ರೀತಿಯಾಗಿ. ಓಕೆ, ಸೊ ಆಲ್ ದ ಸ್ಟ್ರಕ್ಚರ್ ಮೆಕಾನಿಸಮ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಅಸೆಟ್. ಅಸೆಟ್ನ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಆಫ್ ಫೈನಾನ್ಷಿಯಲ್ ಅಸೆಟ್. ವಿ ಕೀಪ್ ದ ಮನಿ ಇನ್ ದ ಫಾರ್ಮ್ ಆಫ್ ಫಿಕ್ಸ್ಡ್ ಅಸೆಟ್, ದಟ್ ಇಸ್ ಎ ಫೈನಾನ್ಷಿಯಲ್ ಅಸೆಟ್. ಈಕ್ವಿಟಿ ಶೇರ್, ಡಿಬೆಂಚರ್, preference share, bonds, all these are the instruments which will be those are the instruments in the which has bought and sold in the financial market. Okay, for creating and exchanging, create ಮಾಡುವಂಥದ್ದು. They will issue equity share, we will purchase an equity share. It's a that place ಅಂತ create exchanging of financial assets. Next, businessdictionary.com defines financial market as market for sale and purchase of stocks, bonds, bills of exchange, commodities, futures and options, foreign currency, etc. So ಏನಂತಂದರೆ ಫೈನಾನ್ಷಿಯಲ್ ಮಾರ್ಕೆಟ್ ಇಸ್ ಎ ಪ್ಲೇಸ್ ಫಾರ್ ವಾಟ್? ಪ್ಲೇಸ್ ಫಾರ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಸ್ಟಾಕ್ಸ್, ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ಬಾಂಡ್ಸ್, ಬಿಲ್ ಆಫ್ ಎಕ್ಸ್ಚೇಂಜ್ ಕೂಡ ನಾವು ಪರ್ಚೇಸ್ ಸೇಲ್ ಮಾಡ್ತಾರೆ. ಕಮಾಡಿಟೀಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಕೂಡ ಬರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಫಾರಿನ್ ಕರೆನ್ಸೀಸ್ ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೊತೇವೆ. ಇದನ್ನೆಲ್ಲನೂ ಕೂಡ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಬೈ ಆ್ಯಂಡ್ ಸೆಲ್ ಆಲ್ ದಿಸ್ ಫೈನಾನ್ಷಿಯಲ್ ಅಸೆಟ್ ವಿಚ್ ವರ್ಕ್ ಆ್ಯಸ್ ಎನ್ ಎಕ್ಸ್ಚೇಂಜ್ ಫಾರ್ ಕ್ಯಾಪಿಟಲ್ ಆ್ಯಂಡ್ ಕ್ರೆಡಿಟ್. ಸೊ ಇದು ಏನ್ ಇನ್ಸ್ಟ್ರೂಮೆಂಟ್, ಎಕ್ಸ್ಚೇಂಜ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ರೆಡಿಟ್. ಈಕ್ವಿಟಿ ಶೇರ್ ಇಶ್ಯೂ ಮಾಡಿದಾಗ ದುಡ್ಡು ಬರುತ್ತೆ, ಡಿಬೆಂಚರ್ ಇಶ್ಯೂ ಮಾಡಿದಾಗ ದುಡ್ಡು ಬರುತ್ತೆ ಕಂಪ್ನಿಗೆ. ಓಕೆ, ಬಿಲ್ ಆಫ್ ಎಕ್ಸ್ಚೇಂಜ್, ಕಮಾಡಿಟಿ, ಫ್ಯೂಚರ್ ಆಪ್ಷನ್ಸ್, ಇದೆಲ್ಲ ಕೂಡ ಮೆನಿ ಅದರ್ಸ್ ವಿಲ್ ಬಿ ದೇರ್. ಬಟ್ ಇದೊಂದೇ ಅಲ್ಲ, ತುಂಬ ಇದೆ. ಏನು, ಬಿಲ್ ಆಫ್ ಎಕ್ಸ್ಚೇಂಜು, ಕಮರ್ಷಿಯಲ್ ಪೇಪರು, ಟ್ರೆಜರಿ ಬಿಲ್ಲು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟು, ಕಮರ್ಷಿಯಲ್ ಪೇಪರ್, ಮ್ಯಾನಿ ಥಿಂಗ್ಸ್ which have been explained in the investment alternatives. All those are an financial asset only which work as an exchange for capital and credit. So ಅಲ್ಲಿ ಕ್ಯಾಪಿಟಲ್ ಮತ್ತು ಕ್ರೆಡಿಟ್ ಎಕ್ಸ್ಚೇಂಜ್ ಆಗೋದಕ್ಕೆ ಪ್ಲೇಸ್ ಮಾಡುವಂಥ ಪ್ಲೇಸ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. Okay, so that's the meaning and definition of financial market. Next, come to classification of financial market. Financial market can be classified into two types. One is capital market, another one is the money market. Capital market is a market where the long term securities are traded. ಯಾವ್ಯಾವುದು, ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಡಿಬೆಂಚರ್, ಅದೆಲ್ಲ ಒಂದು ತಿಂಗಳು, ಒಂದು ದಿನ, 2 ತಿಂಗಳಿಗೆಲ್ಲ ನಾವು ತೊಗೊಳಲ್ಲ, ವರ್ಷಾನುಗಟ್ಟಲೆ ತೊಗೊತಾರೆ, ಕಡಿಮೆ ಅಂತಲ್ಲ. ಬಟ್ ಇಟ್ ವಿಲ್ ಬಿ ಒನ್ಸ್ ನೀವು ಪರ್ಚೇಸ್ ಮಾಡಿದ್ರೆ ಕಂಪ್ನಿ ಕ್ಲೋಸ್ ಆದಾಗಲೇ ದುಡ್ಡು ಕೊಡುವಂಥದ್ದು, ಈಕ್ವಿಟಿ ಶೇರ್ಗೆಲ್ಲ, ಪ್ರಿಫರೆನ್ಸ್ ಶೇರ್ಗಳು ಕೂಡ. ಹಾಗಾಗಿ ಸೊ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ಮನಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ದ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ವಿತಿನ್ 1 ಇಯರ್ಲಿ ಮೆಚುರಿಟಿ ಇರುವಂಥ ಫೈನಾನ್ಷಿಯಲ್ ಅಸೆಟ್ನ ಶಾರ್ಟ್ ಟರ್ಮ್ ಅಸೆಟ್ ಅಂತ ಹೇಳ್ತೇವೆ. ಮೋರ್ ದೆನ್ 1 ಇಯರ್ ಇರುವಂಥ ಅಸೆಟ್ನ ಮೋರ್ ದೆನ್ ಒನ್ ಇಯರ್ ಇರುವಂಥ ಅಸೆಟ್ನ ನಾವು ಲಾಂಗ್ ಟರ್ಮ್ ಅಸೆಟ್ ಅಂತ ಹೇಳ್ತೇವೆ. ಓಕೆ, ಸೊ ಎಲ್ಲಿ ಲಾಂಗ್ ಟರ್ಮ್ ಅಸೆಟ್ನ ಟ್ರೇಡ್ ಮಾಡ್ತಾರೆ, ಎಲ್ಲಿ ಈಕ್ವಿಟಿ ಶೇರ್ನ, ಡಿಬೆಂಚರ್ನ, ಪ್ರಿಫರೆನ್ಸ್ ಶೇರ್ನ ಇಶ್ಯೂ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಅದು ಕ್ಯಾಪಿಟಲ್ ಮಾರ್ಕೆಟ್.
ಎಲ್ಲಿ ಟ್ರೆಷರಿ ಬಿಲ್ಲು, ಕಾಲ್ ಮನಿ ಮಾರ್ಕೆಟು, ಕಮರ್ಷಿಯಲ್ ಪೇಪರು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಟು, ಓಕೆ, ಇದು ಬಿಲ್ ಆಫ್ ಎಕ್ಸ್ಚೇಂಜ್ ಎಲ್ಲ ಟ್ರೇಡ್ ಮಾಡ್ತಾರೆ, ಅದು ಮನಿ ಮಾರ್ಕೆಟ್. ಓಕೆ, ಸೊ ಕಮ್ ಬ್ಯಾಕ್ ಟು ಮನಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ನಾನು ಹೇಳಿದೆ. ನೆಕ್ಸ್ಟ್ ನಮಗೆ ಇನ್ನೊಂದು 8 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಯಾವಾಗಲೂ ಬರುವಂಥದ್ದು ಈ ಚಾಪ್ಟ್ರಲ್ಲಿ. ತುಂಬ ಕ್ವಶನ್ಸ್ ಬರುತ್ತೆ ಈ ಚಾಪ್ಟ್ರಲ್ಲಿ. ನಮಗೆ 20 ಮಾರ್ಕ್ಸಿಗೂ ಬರುತ್ತೆ, 8 ಮಾರ್ಕ್ಸಿಗೂ ತುಂಬ ಕ್ವಶನ್ಸ್ ಬರುತ್ತೆ. ಸೊ ಇನ್ ದಟ್ ಒನ್ ಈಸ್ ಎಕ್ಸ್ಪ್ಲೈನ್ ದ ವೆಲ್ ಡೆವಲಪ್ಡ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ನಾವು ಕಮ್ ಬ್ಯಾಕ್ ಟು ನಾನು ಈಗ ಅದ್ರ ಬಗ್ಗೆನೇ ಹೇಳ್ತೇನೆ. ಫೀಚರ್ಸ್ ಆಫ್ ವೆಲ್ ಡೆವಲಪ್ಡ್ ಮನಿ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ, ಮನಿ ಮಾರ್ಕೆಟ್ ಚೆನ್ನಾಗಿದೆ, ಇಸ್ ಅ ಡೆವಲಪ್ಡ್ ಮನಿ ಮಾರ್ಕೆಟ್ ಅಂತ ಹೇಳಬೇಕಾದ್ರೆ ಈ ಫ್ಯಾಕ್ಟರ್ಸ್ನೆಲ್ಲ ಸ್ಯಾಟಿಸ್ಫೈ ಮಾಡಿರಬೇಕು. ಯಾವ್ಯಾವ ಫ್ಯಾಕ್ಟರ್ಸ್ ಎಲ್ಲ ಬರುತ್ತೆ ಅಂತ. ರೆಡಿ ಮಾರ್ಕೆಟ್ ಫಾರ್ ಫಂಡ್ಸ್ ಅಂತ. ಸೊ ಏನು ಇಟ್ ಮೀನ್ಸ್ ದಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಎರಡು ಕೂಡ ಇರಬೇಕು. ರೆಡಿ ಮಾರ್ಕೆಟ್ ಫಾರ್ ಫಂಡ್ಸ್. ಇಫ್ ಐ ವಾಂಟ್ ಟು ಇನ್ವೆಸ್ಟ್, ಮಾರ್ಕೆಟ್ ಶುಡ್ ಬಿ ದೇರ್. ಇಫ್ ಐ ವಾಂಟ್ ಟು ಗೆಟ್ ಇಟ್ ಬ್ಯಾಕ್, ಮಾರ್ಕೆಟ್ ಶುಡ್ ಬಿ ದೇರ್. ಓಕೆ, ಸೊ ಇಲ್ಲಿ ಪರ್ಚೇಸ್ ಆ್ಯಂಡ್ ಇದು ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಕಾಗುತ್ತೆ. ಎಲ್ಲ ಹತ್ರನೂ ಕೂಡ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಕೇ ಬೇಕಾಗುತ್ತೆ. ದೇ ಶುಡ್ ಬಿ ಎ ರೆಡಿ ಮಾರ್ಕೆಟ್. ಯಾರೂ ಕೂಡ ಇಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾ ಮಾಡಲ್ಲ ಅಂತಂದರೆ, ನಾನು FD ಇಡಲ್ಲ ಅಂದರೆ ಮಾರ್ಕೆಟೇ ಇಲ್ಲ. ಮಾರ್ಕೆಟ್ ಇಲ್ಲ ಅಂದರೆ ನಾನು ಇಡೋಕ್ಕಾಗೋದೇ ಇಲ್ಲ. ಓಕೆ, ಸೊ ರೆಡಿ ಮಾರ್ಕೆಟ್ ರೆಡಿ ಇರಬೇಕು. ನಾನು ಬ್ಯಾಂಕಿಗೆ ದುಡ್ಡು ಹಾಕ್ತೀನಿ ಅಂದರೆ ಬ್ಯಾಂಕ್ ಇರಬೇಕು, ನಾನು ಇನ್ಶೂರೆನ್ಸ್ ಹಾಕ್ತೀನಿ ಅಂದರೆ ಇನ್ಶೂರೆನ್ಸ್ ಇರಬೇಕು, ಆ ಥರ. ಸೊ ಒನ್ ಆಫ್ ದ ವೆಲ್ ಡೆವಲಪ್ಡ್ ಒನ್ ಆಫ್ ದ ಫೀಚರ್ ಆಫ್ ವೆಲ್ ಡೆವಲಪ್ಡ್ ಮನಿ ಮಾರ್ಕೆಟ್ ಈಸ್ ರೆಡಿ ಮಾರ್ಕೆಟ್ ಫಾರ್ ಎ ಫಂಡ್ಸ್. ನಾನು ಎಲ್ಲರೂ ದುಡ್ಡು ಹಾಕ್ತೀನಿ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಇರಬೇಕು. ಓಕೆ, ದೇ ಶುಡ್ ಬಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ದೇ ಶುಡ್ ಬಿ ಎ ಮಾರ್ಕೆಟ್ ವೇರ್ ಐ ಕ್ಯಾನ್ go and buy a instrument. ಓಕೆ, ನೆಕ್ಸ್ಟ್ ಅಲ್ಲಿ ಡ್ರೈವನ್ ಟ್ರಾನ್ಸಾಕ್ಷನ್ಸ್ ಅಂತಿದೆ, ಅದನ್ನು IT ಡ್ರೈವನ್ ಟ್ರಾನ್ಸಾಕ್ಷನ್ಸ್ ಅಂತ ಮಾಡ್ಕೊಳ್ಳಿ. IT ಡ್ರೈವನ್ ಟ್ರಾನ್ಸಾಕ್ಷನ್ಸ್ ಅಂತ. ಈಗ I used to say in the class also, I don't know whether I said in your class or not. Before we are in the olden days, we are using a paper money. ಎಲ್ಲ ದುಡ್ಡು ನೋಟೆಲ್ಲ ಇರ್ತಿತ್ತು, ದುಡ್ಡನ್ನ ತೊಗೊಂಬಂದು ಮನೇಲಿ ಇರ್ತಾಯಿದ್ವಿ. ದಟ್ ವಿ ಕಾಲ್ಡ್ ಪೇಪರ್ ಮನಿ. ವಿ ಯೂಸ್ ಟು ಕೀಪ್ ಇನ್ ಎ ತಿಜೋರಿ ಇರ್ತಿತ್ತು, ಮನೇಲಿ ಇರ್ತಾಯಿದ್ವಿ. ಓಕೆ, ಆ್ಯಂಡ್ ದೆನ್ ವಿ ಶಿಫ್ಟೆಡ್ ಟು ಪೇಪರ್ ಮನಿ ಟು ಪ್ಲಾಸ್ಟಿಕ್ ಮನಿ. ಯಾವುದು ಪ್ಲಾಸ್ಟಿಕ್ ಮನಿ? ATM ಕಾರ್ಡಿಗೆ ಬಂದ್ವಿ. ಎಲ್ಲ ದುಡ್ಡಲ್ಲಿ ಇಡ್ತಿದ್ವಿ, ಅಲ್ಲಿಂದ ದುಡ್ಡನ್ನ ತೊಗೊಂಡ್ವಿ. ಈಗ ದುಡ್ಡಲ್ಲಿ ಇಡ್ತಾಯಿದ್ವಿ, ದುಡ್ಡು ಬ್ಯಾಂಕಲ್ಲೇ ಇಡ್ತಿದ್ವಿ. ಹೇಗೆ ಯೂಸ್ ಮಾಡ್ತಿದ್ದೀವಿ? ಮೊಬೈಲಿಂದ ಪೇ ಮಾಡ್ತಿದ್ದೀವಿ. ಡಿಜಿಟಲ್ ಪಾಕೆಟ್, ಡಿಜಿಟಲ್ ಮನಿ. ಸೊ ಮನಿ ಹ್ಯಾಸ್ ಮೂವ್ಡ್ ಫ್ರಮ್ ಪೇಪರ್ ಮನಿ ಟು ಪ್ಲಾಸ್ಟಿಕ್ ಮನಿ ಟು ಡಿಜಿಟಲ್ ಮನಿ. ಸೊ ಲೈಕ್ ದಟ್ ಓನ್ಲಿ ನಾವು ಹೇಗೆ ಟ್ರಾನ್ಸಾಕ್ಷನ್ಸ್ ಮಾಡ್ತೇವೆ ಅಂತ. ಈಗ ಯಾವುದಾದ್ರೂ ಪೇ ಮಾಡಿದ್ರೆ ಐ ವಿಲ್ ಯೂಸ್ ಎ ಗೂಗಲ್ ಪೇ, ಫೋನ್ ಪೇ. ಐ ಕ್ಯಾನ್ ಪೇ lakhs of rupees and even I can receive lakhs of rupees. Even I can receive 1 rupee also. Okay, for the money market, for the well developed money market, there should be IT driven transaction. So before that, what used to do, they used to write it in a books. But now what is happening? Everything it is been digitalized. Everything has been computerized. Okay, just it will be, ನಾನು ಮನಿ ಟ್ರಾನ್ಸ್ಫರ್ ಮಾಡಿದೆ, ಜಸ್ಟ್ ಪೇ ಅಂತಂದರೆ ಹೊಟ್ಟೋಗುತ್ತೆ. ಓಕೆ, ಸೊ ದಟ್ ವಿ ಕಾಲ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ. ಫಿಸಿಕಲ್ ಟ್ರಾನ್ಸಾಕ್ಷನ್ ಕಷ್ಟ ಆಗುತ್ತೆ. ಇಫ್ ಇಟ್ ಇಸ್ ಎ ಮನಿ ಮಾರ್ಕೆಟ್ ಇಸ್ ಡೆವಲಪ್ಡ್, ಮನಿ ಮಾರ್ಕೆಟ್ ಡೆವಲಪ್ ಆಗಿದೆ ಅಂತಂದರೆ ದೇ ಶುಡ್ ಬಿ IT ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂತ. ಅಂದ್ರೇನು, ಫಿಂಗರ್ ಪ್ರಿಂಟ್ಸಲ್ಲಿ ಮನಿ ಮೂವ್ಮೆಂಟ್ ಆಗಬೇಕು, ಕಂಪ್ಯೂಟರೈಸ್ಡ್ ಅಂತ ಹೇಳ್ತೇವೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಹ್ಯೂಜ್ ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್. ಮನಿ ಮಾರ್ಕೆಟ್ ಅಂತಂದರೆ ಇಟ್ಸ್ ಎ ಶಾರ್ಟ್ ಟರ್ಮ್ ಮಾರ್ಕೆಟ್ ಅಂತ ಹೇಳಿದೆ. ಇಲ್ಲಿ ಬ್ಯಾಂಕ್ ಟು ಇನ್ಶೂರೆನ್ಸ್ ಕಂಪ್ನಿ, ಬ್ಯಾಂಕ್ ಟು ಮ್ಯೂಚುವಲ್ ಫಂಡ್, ಬ್ಯಾಂಕ್ ಟು ಜಾಯಿಂಟ್ ಸ್ಟಾಕ್ ಕಂಪ್ನಿ ಆಲ್ಸೋ ಕಮ್ ಅಂಡ್ ಪ್ಲೇ. ಮೆನಿ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ದೇರ್. ಓಕೆ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಎಷ್ಟಾಗುತ್ತೆ ಅಂದರೆ billions of rupees, millions of rupees, crores of rupees it will be transacted in a one transaction. ಒಂದು ದಿನದ ಟ್ರಾನ್ಸಾಕ್ಷನ್ಸಲ್ಲಿ 15 ಡೇಸಿಗೆ ಕ್ರೋರ್ಸ್ ಆಫ್ ರುಪೀಸ್ ಬರೋ ಆಗುತ್ತೆ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಇವತ್ತು ಬರೋ ಮಾಡಿದ್ರೆ 15 ಡೇಸಿಗೆ ವಾಪಸ್ ಕೊಡ್ತೀವಿ ಅಂದರೂ ಕ್ರೋರ್ಸ್ ಆಫ್ ರುಪೀಸ್. ಇಟ್ಸ್ ನಾಟ್ 10,000, 1 lakh, 2 lakh, 3 lakh. ಕ್ರೋರ್ಸ್ ಆಫ್ ರುಪೀಸ್ ಇಟ್ ವಿಲ್ ಬಿ. ಲ್ಯಾಕ್ಸ್ ಆಫ್ ರುಪೀಸ್, ನಾಟ್ ಲ್ಯಾಕ್ಸ್, ಇಟ್ಸ್ ಎ ಕ್ರೋರ್ಸ್ ಆಫ್ ರುಪೀಸ್ ಇಟ್ ವಿಲ್ ಬಿ ಟ್ರಾನ್ಸಾಕ್ಟೆಡ್ ಇನ್ ಎ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್. ಓಕೆ, ಸೊ ಈಗ ದ ಟ್ರಾನ್ಸಾಕ್ಷನ್ ಹ್ಯಾವ್ ಟು ಟೇಕ್ ಪ್ಲೇಸ್ ಇನ್ ಎ ಹ್ಯೂಜ್ ವ್ಯಾಲ್ಯೂ. ನಾನು ಹೇಳಿದ್ದಲ್ಲ, ಇಲ್ಲಿ ಹೇಳಿದ್ದೆಷ್ಟು? ಕ್ರೋರ್ಸ್ ಆಫ್ ರುಪೀಸ್, ಮಿಲಿಯನ್ಸ್ ಆಫ್ ರುಪೀಸ್, ಬಿಲಿಯನ್ಸ್ ಆಫ್ ರುಪೀಸ್ ಇಟ್ ವಿಲ್ ಬಿ ಎಕ್ಸ್ಚೇಂಜ್. ಟ್ರೆಷರಿ ಬಿಲ್ಸ್ ಯಾವ್ಯಾವಾಗೆಲ್ಲ ಇಶ್ಯೂ ಮಾಡ್ತಾರೆ, RBI ಇಶ್ಯೂ ಮಾಡುತ್ತೆ. ಟ್ರೆಷರಿ ಬಿಲ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರೋಯಿಂಗ್ ಅಂತ, ಫಾರ್ ಎ ಶಾರ್ಟ್ ಟರ್ಮ್. ಸೊ ವೆನ್ ಎವರ್ ದೇ ಇಶ್ಯೂ ಇಟ್ ವಿಲ್ ಬಿ ಲ್ಯಾಕ್ಸ್ ಆಫ್
crores of rupees they will be borrowing from the money market. ಓಕೆ, ಸೊ ಇಲ್ಲಿ ಇದು ಯಾವಾಗ ಸಾಧ್ಯ ಆಗುತ್ತೆ? ಹ್ಯೂಜ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸು ವೆನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ರಿಸಲ್ಟಿಂಗ್ ಇನ್ ಐದರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ಯಾಕ್ಟರ್ ಕೂಡ ಆಗುತ್ತೆ. ಬಿಗ್ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ, ಗೌರ್ಮೆಂಟ್ ಪ್ಲೇ ಮಾಡೋದ್ರಿಂದ, ಟ್ರೆಷರಿ ಬಿಲ್ ಇರೋದ್ರಿಂದ. ಓಕೆ, ಸೊ ದೇ ಶುಡ್ ಬಿ ಎ ಹ್ಯೂಜ್ ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್. ಅದು ಒಂದು ಪಾಯಿಂಟ್. ನೆಕ್ಸ್ಟ್, ಮೆನಿ ಪ್ಲೇಯರ್ಸ್. ಬರೀ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಕಂಪ್ನೀಸ್ ಇದ್ದರೆ ಆಗೋದಿಲ್ಲ. ಮೆನಿ ಪ್ಲೇಯರ್ಸ್ ಆಲ್ಸೋ ನೀಡ್ ಟು. ಸೊ ನಾವು ಇಫ್ ಯು ಟೇಕ್ ಇಟ್ ಅಪ್, ಬ್ಯಾಂಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಇದೆ, ಆಮೇಲಿಂದ ಮ್ಯೂಚುವಲ್ ಫಂಡ್ ಕಂಪನೀಸ್ ಇದೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇದೆ. Okay, so many institutions will be there, many players will be there who will be investing money and who will be borrowing money from this money market. Okay, variety of institutions should be there to lend and borrow. ಬರೀ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಇದ್ದರೆ ಸಾಲದು, ತುಂಬ ಬೇರೆ ಬೇರೆ ಪ್ಲೇಯರ್ಸ್ ಕೂಡ ಇರಬೇಕು. ಆಗ ಮಾತ್ರ ಮನಿ ಮಾರ್ಕೆಟ್ ಇಸ್ ಡೆವಲಪ್ಡ್ ಅಂತ ಹೇಳಲಿಕ್ಕೆ ಸಾಧ್ಯ. ಪ್ರೆಸೆನ್ಸ್ ಆಫ್ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಏನು ಟ್ರೆಡಿಷ್ನಲಿ ಏನಿತ್ತು ಅಂತಂದರೆ ಬರೀ ಟ್ರೆಷರಿ ಬಿಲ್ ಇತ್ತು, ಕಾಲ್ ಮನಿ ಮಾರ್ಕೆಟ್ ಇತ್ತು. ಟ್ರೆಷರಿ ಬಿಲ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವಾಗ ದುಡ್ಡನ್ನ ಸಾಲ ತೊಗೊತಿದ್ರು ಅವಾಗ ಟ್ರೆಷರಿ ಬಿಲ್ ಅಂತ ಹೇಳಿ ಇಶ್ಯೂ ಮಾಡ್ತಾರೆ, ಅದನ್ನು ಟ್ರೆಷರಿ ಬಿಲ್ ಅಂತ ಹೇಳ್ತೇವೆ. ನೆಕ್ಸ್ಟ್, ರೆಪೋ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಯಿತು. ಫಸ್ಟ್ ಇದ್ದಿದ್ದವೆರಡು, ಆಮೇಲೆ ರೆಪೋ ಅಂದರೆ ರೀಪರ್ಚೇಸ್ ಅಗ್ರಿಮೆಂಟ್. ಐ ಆಮ್ ಸೆಲ್ಲಿಂಗ್, ನಾನು ನಿನಗೆ ಸೆಲ್ ಮಾಡ್ತಾಯಿದ್ದೀನಿ, 10,000ಕ್ಕೆ ಸೆಲ್ ಮಾಡ್ತೀನಿ, 11,000ಕ್ಕೆ ನಿನ್ನಿಂದ ಪರ್ಚೇಸ್ ಮಾಡ್ತೀನಿ ಈ ಡೇಟಿಗೆ ಅಂತ. ಅದನ್ನು ನಾವು ರೆಪೋ ಅಥವಾ ರಿಸರ್ವ್ ರೆಪೋ ರೇಟ್ ಅಂತ ಹೇಳ್ತೇವೆ. ಅದಾದಮೇಲೆ ಕಮರ್ಷಿಯಲ್ ಪೇಪರ್ ಅಂದರೆ ಲೈಕ್ ಎಫ್ ಡಿ ಓನ್ಲಿ. ಅದನ್ನು ಏನೋ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ಇಶ್ಯೂಡ್ ಬೈ ಎ ಜಾಯಿಂಟ್ ಸ್ಟಾಕ್ ಕಂಪನಿ. ಇವಾಗ ಎಫ್ ಡಿ ಥರನೇ, ಆದರೆ ಅದು ಇಶ್ಯೂ ಮಾಡೋದು ಯಾವುದು? ಜಾಯಿಂಟ್ ಸ್ಟಾಕ್ ಕಂಪ್ನಿ. ಯಾವುದು ಜಾಯಿಂಟ್ ಸ್ಟಾಕ್ ಕಂಪ್ನಿ? ಇನ್ಫೋಸಿಸೋ, ವಿಪ್ರೋನೋ ಅಥವಾ ರಿಲಯನ್ಸೋ ಇಶ್ಯೂ ಮಾಡಿದ್ರೆ ಅದು ಕಮರ್ಷಿಯಲ್ ಪೇಪರ್. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಬ್ಯಾಂಕ್ ಟು ಬ್ಯಾಂಕ್ ಬಾರೋ ಮಾಡಬೇಕಾದ್ರೆ ಇಶ್ಯೂ ಮಾಡೋವಂಥ ಅಂಥದ್ದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಸೊ ಇವಾಗ ಇದೆಲ್ಲ ಕೂಡ ಏನಾಯಿತು? ದೀಸ್ ಆರ್ ದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್. ಬರೀ ಟ್ರೆಡಿಷ್ನಲ್ ಇನ್ಸ್ಟ್ರೂಮೆಂಟ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಇನ್ಸ್ಟ್ರೂಮೆಂಟ್ನು ಕೂಡ ಆ್ಯಡ್ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಮನಿ ಮಾರ್ಕೆಟ್ ಇಸ್ ಡೆವಲಪ್ಡ್ ಅಂತ ಹೇಳಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಮಾರ್ಕೆಟ್ ಡ್ರೈವನ್ ರೇಟ್ಸ್ ಅಂತ ಹೇಳ್ತಿದೆ. 6th ಒನ್, ಮಾರ್ಕೆಟ್ ಡ್ರೈವನ್ ರೇಟ್ಸ್ ಅಂತಂದರೆ ಇಂಟ್ರೆಸ್ಟ್ ರೇಟ್. ಎಷ್ಟು ರೇಟಿಗೆ ನಾವು ಪರ್ಚೇಸ್ ಮಾಡಿ ಎಷ್ಟು ರೇಟಿಗೆ ನಾವು ಸೇಲ್ ಮಾಡ್ತಾ ಇದ್ದೇವೆ ಅಂತ. ಸೊ ಟ್ರೆಷರಿ ಬಿಲ್ನ ಇಶ್ಯೂ ಮಾಡಬೇಕಾದ್ರೆ ವಾಟ್ ಇಸ್ ದ ರೇಟ್ ಇಟ್ ಎಕ್ಸಿಸ್ಟಿಂಗ್ ಅಟ್ ದ ಮಾರ್ಕೆಟ್, ದಟ್ ಈಸ್ ಆಲ್ಸೋ ಇಟ್ ವಿಲ್ ಬಿ. ಆ್ಯಂಡ್ ಅಗೇನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಫ್ಯಾಕ್ಟರ್ ಕೂಡ ರೇಟ್ನ ಡಿಸೈಡ್ ಮಾಡ್ತಾ ಹೋಗುತ್ತೆ. RBI, ಗೌರ್ಮೆಂಟ್ ಆಫ್ ಇಂಡಿಯಾ, ಆ್ಯಂಡ್ ದೆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಲ್ ಡಿಟರ್ಮೈನ್ ದ ರೇಟ್ ಫಾರ್ ರೈಸಿಂಗ್ ದ ಮನಿ. ಇಂಟ್ರೆಸ್ಟ್ ರೇಟ್ ಎಷ್ಟು ಅನ್ನೋದನ್ನು ಮಾರ್ಕೆಟ್ ಡ್ರೈವನ್ ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮತ್ತು RBI, Government of India, all these things is going to decide the rate at which we are going to borrow. Okay, so this is one point. Next, cheap remittance ಫೆಸಿಲಿಟೀಸ್ ಅಂತ. ರೆಮಿಟೆನ್ಸ್ ಅಂತಂದರೆ ಏನಂತಂದರೆ, ಈಗ ನೀವು ಅಂಗಡಿಗೆ ಹೋಗ್ತೀರಾ, ಒಂದು ಬಿಲ್ ಮಾಡ್ತಾರೆ, ಆಗ ನೀವು ಏನು ಮಾಡ್ತೀರಾ, ನೀವು ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಕೊಡ್ತೀರಾ, ಅದನ್ನು ನಾವು ರೆಮಿಟೆನ್ಸ್ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಕಂಪೇರ್ ಟು ಅದನ್ನು ರೆಮಿಟೆನ್ಸ್ ಅಂತ ಹೇಳ್ತೀವಿ. ಚೀಪ್ ರೆಮಿಟೆನ್ಸ್ ಫೆಸಿಲಿಟೀಸ್ ಅಂತ ಹೇಳ್ತಿದ್ದೀವಿ. ಏನು, ಈಗ ಅವ್ರೇನು ಮಾಡ್ತಾರೆ, ಎಫ್ ಡಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಎಫ್ ಡಿ, ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ RDಲೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಕೂಡ ದುಡ್ಡನ್ನ ಮೊಬೈಲೈಸ್ ಮಾಡಿದಾದ್ಮೇಲೆ ಓಕೆ ಹೇಗೆ ವಾಪಸ್ ಕೊಡ್ತಾರೆ? ಇದಕ್ಕೆ ಯಾವಾಗ ಅಲ್ಲಿ ಕಾಸ್ಟ್ ಚೀಪಾಗಿರಬೇಕು ಅಂತ. ಈಗ ₹6 ನಿಮ್ಮ ಹತ್ರ ಎಫ್ ಡಿ, ₹7 ನಿಮ್ಮ ಹತ್ರ ಎಫ್ ಡಿ ಇಡಿಸ್ಕೊತಾರೆ. ಎಫ್ ಡಿ ಇಡ್ತೀವಿ ನಾವು ₹7, ಬಟ್ ಅವರೆಷ್ಟಕ್ಕೆ ಸಾಲ ಕೊಡ್ತಿದ್ದಾರೆ? ₹12. ದ ಕಾಸ್ಟ್ ಶುಡ್ ಬಿ ನಾವೇನು ವಾಪಸ್ ಕೊಡೋ ಕಾಸ್ಟ್ ಇದೆಯಲ್ಲ ಅದು ಶುಡ್ ಬಿ ಚೀಪರ್ ಅಂತ. ಚೀಪರ್ ಫೆಸಿಲಿಟೀಸ್ ಅಥವಾ ಚೀಪರ್ ರೆಮಿಟೆನ್ಸ್ ಕಾಸ್ಟ್ ಅಂತ ಹೇಳ್ತೇವೆ. ನಾವೇನು ವಾಪಸ್ ಕೊಡಬೇಕು ಯಾವಾಗ? ಮಸ್ಟ್ ಮೂವ್ ಅಕ್ರಾಸ್ ದ ಕಂಟ್ರಿ. ಏನು ದ ಫಂಡ್ ಶುಡ್ ಮೂವ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಒನ್ ರೀಜನ್ ಟು ಅನದರ್ ರೀಜನ್ ಅಂತ. ಇಲ್ಲಿ ರೈಸ್ ಮಾಡಿದ್ದು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರೋದು. ಇಲ್ಲಿ ರೈಸ್ ಮಾಡಿದ್ದು ಫಾರಿನ್ ಮಾರ್ಕೆಟಲ್ಲೂ ಕೂಡ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಅದು ಇಲ್ಲಿಂದ ತೊಗೊಂಡೋಗಿ ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಾದ್ರೆ ಆ ದುಡ್ಡು ಏನಾಗಿರಬೇಕು? ನಾವು ಇಲ್ಲಿಂದ ತೊಗೊಳ್ತಾ ಇರೋ ದುಡ್ಡು ಕಡಿಮೆ ಇರಬೇಕು. ಚೀಪ್ ರೆಮಿಟೆನ್ಸ್ ಕಾಸ್ಟ್ ಅಂತ, ಆಯಿತಾ? ನಾವು ವಾಪಸ್ ಕೊಡಬೇಕಾದ್ರೆ ಅವರಿಗೆ ನಾವು ₹12 ನಾವು ಅರ್ನ್ ಮಾಡಿದ್ರೆ ಇವಾಗ ₹6 ಕೊಡ್ತೇವೆ. ಅದನ್ನು ನಾವು ಚೀಪ್ ರೆಮಿಟೆನ್ಸ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಸರ್ಪ್ಲಸ್ ಫಂಡ್ ಅಂದರೆ ಈ ಸೇವಿಂಗ್ಸ್ನ ಕಲೆಕ್ಟ್ ಮಾಡುವಂಥದ್ದು ಅಂತ. ಸಫಿಷಿಯೆಂಟ್ ಫಂಡ್ ಇಲ್ಲ ಅಂತಂದರೆ ಮಾರ್ಕೆಟೇ ಆಗೋದಿಲ್ಲ. ದುಡ್ಡು ಬೇಕು, ಬಟ್ ಮಾರ್ಕೆಟಲ್ಲಿ ದುಡ್ಡು ಇಲ್ಲ ಅಂದರೆ ನಾವು ದುಡ್ಡು ತೊಗೊಂಡ್ಬರೋಕ್ಕೂ ಆಗೋದಿಲ್ಲ. ಸ್ಕೇರ್ಸಿಟಿ ಇದ್ದರೆ ಆಗೋದಿಲ್ಲ. ದರ್ ಶುಡ್ ಬಿ ಎ ಸರ್ಪ್ಲಸ್ ಆಫ್ ಫಂಡ್. ಸೇವಿಂಗ್ಸ್ ಇರಬೇಕು, ಅದನ್ನು ಮೊಬೈಲೈಸ್ ಮಾಡಬೇಕು. FD, RD, ಇನ್ಶೂರೆನ್ಸು, ಮ್ಯೂಚುವಲ್ ಫಂಡು, ಇದೆಲ್ಲ ಏನಾಗುತ್ತೆ, ನಮ್ಮ ಹತ್ರ ಇರೋಂಥ ಎಕ್ಸ್ಟ್ರಾ ದುಡ್ಡನ್ನ ನಾವು ತೊಗೊಂಡೋಗಲ್ಲ ಹಾಕ್ತೀವಿ. ಸ್ವಲ್ಪ ದುಡ್ಡು ನನಗೆ ಬಂದ ಸ್ಯಾಲ್ರಿ ಎಲ್ಲ ಖರ್ಚು ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ವೆನ್ ಯು ಆನ್ ಇಟ್ ಆಲ್ಸೋ, ನೀವು ಬಂದ ಸ್ಯಾಲ್ರಿನೂ ಎಲ್ಲ ಖರ್ಚು ಮಾಡೋದಿಲ್ಲ. ಸ್ವಲ್ಪ ದುಡ್ಡನ್ನ ಎತ್ತಿರ್ತೇವೆ.
ಸ್ವಲ್ಪ ದುಡ್ಡನ್ನ ಇನ್ಶೂರೆನ್ಸ್ ಕಟ್ತೇವೆ, ಸ್ವಲ್ಪ ದುಡ್ಡು ಆರ್ ಡಿಗೆ ಹಾಕ್ತೇವೆ, ಸ್ವಲ್ಪ ದುಡ್ಡು ಏನು ಪೋಸ್ಟ್ ಆಫೀಸ್ಗೆ ಹಾಕ್ತೇವೆ. ಸೊ ದ್ಯಾಟ್ ವಿ ಕಾಲ್ಡ್ ಸರ್ಪ್ಲಸ್ ಫಂಡ್ ಅಂತ. ಓಕೆ, ದೇ ಶುಡ್ ಬಿ ಎ ವೈಬ್ರೆಂಟ್, ದೇ ಶುಡ್ ಬಿ ಎ ಸರ್ಪ್ಲಸ್ ಫಂಡ್ ಇರಬೇಕು ಎಕಾನಮಿಲಿ ಯಾವಾಗ ಬರುತ್ತೆ ಸರ್ಪ್ಲಸ್ ಫಂಡು? ವೆನ್ ಯು ಗೆಟ್ ಎ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಎಲ್ಲರಿಗೂ ಜಾಬ್ ಸಿಕ್ಕರೆ ಮಾತ್ರ ಸೇವಿಂಗ್ಸ್ ಮಾಡೋದು, ಇಲ್ಲಾಂದರೆ ಸೇವಿಂಗ್ಸ್ ಮಾಡಲ್ಲ. ಓಕೆ, ದಸ್ ಕಮ್ಸ್ ಟು ಸರ್ಪ್ಲಸ್ ಫಂಡ್. ಎಫೆಕ್ಟಿವ್ ರೆಗ್ಯುಲೇಷನ್ ಅಂದರೆ ಆರ್ ಬಿ ಐ ಇಸ್ ದೇರ್ ಟು ರೆಗ್ಯುಲೇಟ್ ದ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಲ್ಲಿ ಏನೇ ಆದರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆರ್ ಬಿ ಐ ಇದೆ. IRDA ಫಾರ್ ಇನ್ಶೂರೆನ್ಸ್ ಸೆಕ್ಟರ್. ಓಕೆ, ಸೊ ಎಲ್ಲ ಸೆಕ್ಟರಲ್ಲೂ ಕೂಡ ಕಂಟ್ರೋಲಿಂಗ್ ಇದೆ, ಎಲ್ಲರೂ ಕೂಡ ರೆಗ್ಯುಲೇಷನ್ಸ್ ಇದೆ. So according to Joint Stock Company Act of 1956 has been amended on 2001. According to that rules, everyone has to follow the rules. Okay, so like that only regulation should be there. Effective regulation ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಯಾರು ಬೇಕಂದ್ರೂ ಬ್ಯಾಂಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆಯಿತಾ? ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ರೂಲ್ಸ್ ರೆಗ್ಯುಲೇಟ್ ಆಗಬೇಕು. ರೆಗ್ಯುಲೇಷನ್ಸ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಫೈನ್ ಹಾಕಿ ಅವ್ರನ್ನ ಫಾಲೋ ಮಾಡಬೇಕು. ಸೊ ದ್ಯಾಟ್ ವಿ ಕಾಲ್ಡ್ ಎಫೆಕ್ಟಿವ್ ರೆಗ್ಯುಲೇಷನ್ಸ್ ಅಂತ. ಸೊ ದೇ ಶುಡ್ ಬಿ ಇನ್ ಅ ವೆಲ್ ಡೆವಲಪ್ಡ್ ಮಾರ್ಕೆಟ್. ರೆಗ್ಯುಲೇಷನ್ ಆಲ್ಸೋ ಶುಡ್ ಬಿ ದೇರ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಕೂಡ ಇಂಪ್ಲಿಮೆಂಟ್ ಆಗಬೇಕು. ದಟ್ ಶುಡ್ ಬಿ ಎಫೆಕ್ಟಿವ್ ಅಂತ. ಆಗ ಮಾತ್ರ ಮಾರ್ಕೆಟ್ ಡೆವಲಪ್ ಆಗೋದು. ಈಗ ಬ್ಯಾಂಕ್ ನಮ್ಗೆ ಹಾಕಿದ್ದು, ನಾವು ಕೊಟ್ಟಿದ್ದು ದುಡ್ಡು ವಾಪಸ್ ಕೊಡೋಲ್ಲ ಅಂತಂದರೆ ನಾವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೇವಾ? ಇಲ್ಲ, ದೇ ಕೊಡ್ತಾರೆ. ಯಾಕೆ? ರೆಗ್ಯುಲೇಷನ್ಸಿಂದ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ. ಓಕೆ, ದಟ್ಸ್ ವೈ. ನೆಕ್ಸ್ಟ್, ವೆಲ್ ಡೆವಲಪ್ಡ್ ಬಿಲ್ ಮಾರ್ಕೆಟ್ ಅಂತ, ಲಾಸ್ಟ್ ಪಾಯಿಂಟ್. ಸೊ ಬಿಲ್ ಮಾರ್ಕೆಟ್ ಅಂದರೆ ಟ್ರೆಷರಿ ಬಿಲ್ ಮಾರ್ಕೆಟ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಮನಿ ಮಾರ್ಕೆಟ್. ಓಕೆ, ಮತ್ತು ಇದು ಕೂಡ ಬಿಲ್ ಆಫ್ ಎಕ್ಸ್ಚೇಂಜ್ ಏನು ಡ್ರಾ ಮಾಡ್ತೀವಲ್ಲ ಅದಕ್ಕೋಸ್ಕರ. ಸೊ ಆರ್ ಬಿ ಐ ಹ್ಯಾಸ್ ಬಿನ್ ಟ್ರೈ ಟು ಡೆವಲಪ್ ದಿಸ್ ಬಿಲ್ ಮಾರ್ಕೆಟ್ ಬೈ ಸ್ಕೀಮ್ ಮೆನಿ ರೇಟ್. ಬ್ಯಾಂಕ್ ರೇಟ್ ಅಂತ ಏನು ಹೇಳ್ತೇವೆ ಅದನ್ನು ನಾವು ಬೆಂಚ್ ಮಾರ್ಕ್ ರೇಟ್ ಅಂತ ಹೇಳ್ತೇವೆ. ಈ ಬ್ಯಾಂಕ್ ರೇಟ್ ಏನಿದೆ ಅದನ್ನು ಬಿಲ್ ಮಾರ್ಕೆಟ್ ರೇಟ್ ಅಂತ ಕೂಡ ಹೇಳ್ತೇವೆ. ಆರ್ ಬಿ ಐ ರೀಡಿಸ್ಕೌಂಟ್ ದ ಕಮರ್ಷಿಯಲ್ ಬಿಲ್, ಯಾವ ರೇಟಿಗೆ ಬಿಲ್ ಆಫ್ ಎಕ್ಸ್ಚೇಂಜ್ನ ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ಸೊ ಇಲ್ಲಿ ಮನಿ ಮಾರ್ಕೆಟಲ್ಲಿ ವೆಲ್ ಡೆವಲಪ್ಡ್ ಕಮರ್ಷಿಯಲ್ ಏನು ಈ ಬಿಲ್ ಆಫ್ ಎಕ್ಸ್ಚೇಂಜ್ ಏನು ಹೇಳ್ತೀವಲ್ಲ ಬಿಲ್ ಮಾರ್ಕೆಟ್, ಅದು ಕೂಡ ಇದ್ದರೆ ಮಾತ್ರ ನಾವು ಏನಂತ ಹೇಳ್ತೇವೆ, ಮನಿ ಮಾರ್ಕೆಟ್ ಈಸ್ ವೆಲ್ ಡೆವಲಪ್ಡ್ ಅಂತ ಹೇಳ್ತೇವೆ. ಸೊ ಇದಿಷ್ಟು ಫ್ಯಾಕ್ಟರ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ, ಇದಿಷ್ಟು ಫ್ಯಾಕ್ಟರ್ಸ್ ಇದ್ದರೆ ಓಕೆ, ದೆನ್ ವಿ ಕ್ಯಾನ್ ಸೇ ಅವರ್ ಮನಿ ಮಾರ್ಕೆಟ್ ಈಸ್ ವೆಲ್ ಡೆವಲಪ್ಡ್ ಮನಿ ಮಾರ್ಕೆಟ್ ಅಂತ. ಓಕೆ, ಸೊ ದಾಟ್ಸ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.